ಕೆಲವು ಕರೆಗಳು ತಪ್ಪಾಗಿ ಬಂದಂತಿರುತ್ತವೆ, ಆದರೆ ಕೆಲವು ಕರೆಗಳು ನಿಮ್ಮ ಭವಿಷ್ಯದಿಂದ ಬಂದಿರುತ್ತವೆ. ಹುಬ್ಬಳ್ಳಿಯ ಒಬ್ಬ ಕಾಲೇಜು ಹುಡುಗ ಹೊಸ ಸಿಮ್ ಕಾರ್ಡ್ನ ಖರೀದಿ ಮಾಡಿರ್ತಾನೆ. ಆ ಸಮಯದಲ್ಲಿ ಅವನು ಹಾಸ್ಟೆಲ್ನಲ್ಲೇ ವಾಸ ಮಾಡ್ತಿರ್ತಾನೆ. ಮೊದಲ ರಾತ್ರಿ ಅವನು ಮಲ್ಗಕ್ಕೆ ಅಂತ ಹೋಗ್ತಿರುವಾಗ ಸರಿಯಾಗಿ 1:13ಕ್ಕೆ ಅವನಿಗೆ ಒಂದು ಅನ್ನೋನ್ ನಂಬರಿಂದ ಫೋನ್ ಬರುತ್ತೆ. ಅವನು ಆ ಕಾಲ್ನ ರಿಸೀವ್ ಕೂಡ ಮಾಡ್ತಾನೆ. ಮೊದಲು ಕೆಲವು ಕ್ಷಣ ಯಾರೂ ಕೂಡ ಮಾತಾಡಲ್ಲ. ಸ್ವಲ್ಪ ಹೊತ್ತಾದಮೇಲೆ ನಾಳೆ ಹಾಸ್ಟೆಲ್ನಿಂದ ಹೊರಗೆ ಹೋಗಬೇಡ ಅಂತ ಯಾರೋ ಒಬ್ಬರು ವಾರ್ನಿಂಗ್ ಕೊಡ್ತಾರೆ. ಅವನು ಸ್ವಲ್ಪ ಶಾಕ್ ಆಗ್ತಾನೆ, ಯಾಕಂದರೆ ಆ ವಾಯ್ಸು ಅವನ ವಾಯ್ಸ್ ಥರನೇ ಇರುತ್ತೆ. ಇವನು ರಿಪ್ಲೈ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆಯಿಂದ ಫೋನ್ ಕಟ್ಟಾಗಿಬಿಡುತ್ತೆ. ಅದಾದಮೇಲೆ ಇವನು ಆ ನಂಬರ್ನ ನೋಡ್ತಾನೆ. ನಂಬರ್ ನೋಡಿದ ತಕ್ಷಣ ಶಾಕ್ ಆಗುತ್ತೆ, ಯಾಕಂದರೆ ಅವನ ನಂಬರಿಂದ ಅವನಿಗೆ ಫೋನ್ ಬಂದಿರುತ್ತೆ. ಅದಾದಮೇಲೆ ಏನೋ ನೆಟ್ವರ್ಕ್ ಗ್ಲಿಚ್ ಏನಾದರೂ ಆಗಿರಬಹುದು ಅಂದ್ಕೊಂಡು ಸುಮ್ಮನಾಗ್ತಾನೆ. ಮಾರನೇ ದಿನ ಎಲ್ಲ ಮರೆತು ಕಾಲೇಜ್ಗೆ ಹೊರಡ್ತಾನೆ. ಕಾಲೇಜ್ಗೆ ಹೋಗಬೇಕಾದ್ರೆ ಅವನು ಒಂದು ರೋಡ್ನ ಕ್ರಾಸ್ ಮಾಡ್ತಾನೆ. ಇವನು ರೋಡ್ ಕ್ರಾಸ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಒಂದು ಟ್ರಕ್ ಕಂಟ್ರೋಲ್ ತಪ್ಪಿ ಅವನಿದ್ದ ಜಾಗದಲ್ಲಿ ಬಂದು ಡಿಕ್ಕಿ ಹೊಡೆಯುತ್ತೆ. ಇವನೇನಾದರೂ ಸ್ವಲ್ಪ ಲೇಟಾಗಿದ್ದರೂ ಕೂಡ ಆ ಟ್ರಕ್ನಿಂದ ಆಕ್ಸಿಡೆಂಟ್ಗೊಳಗಾಗಿ ಸಾವನ್ನಪ್ಪಿದ್ದ. ಅದಾದಮೇಲೆ ಅವನು ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಹಾಸ್ಟೆಲ್ಗೆ ಬರ್ತಾನೆ. ಆ ರಾತ್ರಿ ಮತ್ತೆ 1:13ಕ್ಕೆ ಮತ್ತೆ ಅದೇ ಫೋನ್ ಕಾಲ್ ಬರುತ್ತೆ. ಈ ಬಾರಿ ಧ್ವನಿ ಹೇಳುತ್ತೆ, ರಾಹುಲ್ನ ನಂಬಬೇಡ ಅಂತ. ರಾಹುಲ್ ಅವನ ಆಪ್ತ ಸ್ನೇಹಿತ ಆಗಿರ್ತಾನೆ. ಮಾರನೇ ದಿನ ಅವರ ಪ್ರಾಜೆಕ್ಟ್ನ ಅಕೌಂಟ್ನಿಂದ ಹಣ ಕಳ್ತನ ಆಗಿರೋದು ಗೊತ್ತಾಗುತ್ತೆ. ಆ ಕಳ್ತನ ರಾಹುಲ್ಲೇ ಮಾಡಿರ್ತಾನೆ. ಈಗ ಇವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ 1:13ಕ್ಕೆ ಅದೇ ನಂಬರಿಂದ ಫೋನ್ ಬರ್ತಾನೆ ಇರುತ್ತೆ. ಪ್ರತಿದಿನ ಮುಂದಿನ ದಿನದ ಬಗ್ಗೆ ಹೇಳ್ತಾ ಇರುತ್ತೆ ಮತ್ತು ಅದು ಕೂಡ ನಿಜ ಕೂಡ ಆಗ್ತಾ ಇರುತ್ತೆ. ಆದರೆ ಒಂದು ದಿನ ರಾತ್ರಿ ಆ ಧ್ವನಿ ನಿಧಾನವಾಗಿ ಹೇಳುತ್ತೆ, ನಾಳೆ ನಿಮ್ಮಮ್ಮ ಸಾಯ್ತಾರೆ, ಅವ್ರನ್ನೇನಾದರೂ ಉಳಿಸ್ಕೋಬೇಕಾದ್ರೆ ಈಗಲೇ ನಿನ್ನ ಮನೆಗೆ ಹೋಗು ಅಂತ. ಅವನು ಬೆಚ್ಚಿ ಬೀಳ್ತಾನೆ. ತನ್ನ ಹಾಸ್ಟೆಲ್ನಿಂದ ಹೋಗ್ತಾನೆ. ತಕ್ಷಣ ಮನೆಗೆ ಓಡೋಗಿ ಮನೆ ಬಾಗಿಲು ತೆಗಿತಾನೆ. ಬಾಗಿಲು ಓಪನ್ ಮಾಡಿ ಒಳಗೆ ಹೋದ ತಕ್ಷಣ ಒಳಗಡೆ ಸಂಪೂರ್ಣವಾಗಿ ಕತ್ಲಾಗಿರುತ್ತೆ. ಅದೇ ಕ್ಷಣದಲ್ಲಿ ಅವ್ನ ಫೋನ್ ರಿಂಗ್ ಆಗುತ್ತೆ. ನೋಡಿದ್ರೆ ಅವ್ರ ಅಮ್ಮನೇ ಫೋನ್ ಮಾಡ್ತಿರ್ತಾರೆ. ಫೋನ್ ರಿಸೀವ್ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಹಿಂಗಡೆ ಯಾರೋ ನಿಂತಿರೋ ಥರ ಅನಿಸುತ್ತೆ. ಅವ್ನು ಹಿಂಗಡೆ ತಿರುಗಿ ನೋಡ್ತಾನೆ. ಹಾಗಿದ್ರೆ ಅವನು ಹಿಂದ್ಗಡೆ ನಿಂತಿದ್ದು ಯಾರು? ಅದು ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.